ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿದ್ದಂಗೆ ಈಗ ಭಾರತ ಚುನಾವಣಾ ಆಯೋಗ ಒಂದು SIR ಅಂತೇಳಿ ತಂದಿದೆ. ಅದು SIR ಅಂದರೆ ಒಂಥರ ಶುದ್ಧೀಕರಣ. ನಾವು ಭಾರತ ದೇಶದಲ್ಲಿ ಇದ್ದುಕೊಂಡು ನಾವು ಸಂವಿಧಾನ ಪ್ರಕಾರ ನಡ್ಕೋತೀವಿ. ಸಂವಿಧಾನ ಆರ್ಟಿಕಲ್ 324 ಪ್ರಕಾರ ಪ್ರತಿಯೊಂದು 20 ವರ್ಷಕ್ಕೊಂದು ಸಲ ಒಂದು ಪರಿಷ್ಕರಣೆ ಮಾಡಬೇಕಂತ ಹೇಳಿ ಕಾನೂನಿದೆ. ಹೀಗಾಗಿ ಪ್ರತಿ ವರ್ಷ ಅದನ್ನು ಶುದ್ಧೀಕರಣ ಮಾಡ್ತಾರೆ. ಎಸ್ ಅಂದರೆ ಶುದ್ಧೀಕರಣ ಅಂದರೆ ನಮ್ಮ ರೀಪ್ರೆಸೆಂಟೇಟಿವ್ ಆ್ಯಕ್ಟ್ ಅಂತ ಏನಿದೆಯಲ್ಲ ಅದನ್ನು ಶುದ್ಧೀಕರಣ ಮಾಡಿ ಮತದಾನ, ಮತದಾರ ಮತ್ತು ಮತದಾರರ ಪಟ್ಟಿ ಇವನ್ನೆಲ್ಲ ಪದೇ ಪದೇ ನಾವೇನು ಮಾಡಬೇಕು, ಶುದ್ಧೀಕರಣ ಬೇಕು. ಈಗ ದೀಪಾವಳಿ ಇದ್ದಾಗ ನಾವೆಲ್ಲ ಮನೆ ಸ್ವಚ್ಛ ಮಾಡ್ತೀವಿ. ಕೆಲವೊಂದು ಸಲ ಯಾವ್ದು ಐಟಮ್ ಚೆನ್ನಾಗಿಲ್ಲ ಅದನ್ನು ಬಿಸಾಕ್ಬಿಡ್ತೀವಿ, ಯಾವ್ದು ಐಟಮ್ ಬೇಕು ಅದನ್ನು ಸರಿಯಾಗಿ ಜೋಡಿಸ್ಕೊಂಡು ಇಡ್ತೀವಿ, ಒಂದೇ ಕಡೆ ಇಡ್ತೀವಿ. ಈ ಥರ ಈ ಮತದಾರ ಪಟ್ಟಿಯಲ್ಲಿ ಕೂಡ ಯಾರು ನಮಗೆ ಸರಿಯಾಗಿ ಇಲ್ಲೀಗಲ್ ಆಗಿದ್ದಾರೆ ಅದನ್ನು ತೆಗೆದು ಹಾಕೋದು, ಆಮೇಲೆ ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ತೆಗೆದು ಹಾಕೋದು, ಯಾರು ಹೊಸದಾಗಿ 18 ವರ್ಷ ಮೇಲ್ಪಟ್ಟವರಿದ್ದಾರೆ ಅವರನ್ನು ನಾವು ಆ್ಯಡ್ ಮಾಡೋದು, ಈ ಥರ. ಆಮೇಲೆ ಮೈಗ್ರೇಷನ್ ಆಗಿದ್ದಾರೆ, ಸುಮಾರು ವಲಸೆ ಹೋಗಿದ್ದಾರೆ. ಯಾಕೆಂದರೆ ಈಗೆಲ್ಲ ನೋಡ್ತಾ ಇದ್ದೀರಾ ಅರ್ಬನೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಮಲ್ಟಿಪಲ್ ವೋಟರ್ ID ಗಳಿರ್ತವೆ. ಇವನ್ನೆಲ್ಲ ಸರಿಯಾಗಿ ಏನು ಮಾಡೋದು, ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದನ್ನು ಪರಿಷ್ಕರಣೆ ಮಾಡೋದು. ಸುಮಾರು ಇಲ್ಲಿವರೆಗೂ ಮಾಡಿದಂತಹ ಇದು 3ನೇ ಚರಣ. 2 ಚರಣದಲ್ಲಿ ಸುಮಾರು 5 ಕೋಟಿ ಮತದಾರರು ಅಂದರೆ ಇಲ್ಲಿಗೆಲ್ಲೋ ಅಥವಾ ಮಲ್ಟಿಪಲ್ಲು ಅಥವಾ ಡೆತ್ ಆದ ಕೇಸೆಲ್ಲ ಕಂಡು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಈ 3ನೇ ಫೇಸಲ್ಲಿ ನಡೀತಾ ಇದೆ. ಸೊ ಈಗ ನಾನು ನಿಮಗೆ ಅರ್ಜೆಂಟಲ್ಲಿ ಹೇಗೆ ತುಂಬೋದು ಅಂತ ಹೇಳ್ತೀನಿ. ಈ ಥರ ಒಂದು ಫಾರ್ಮ್ ನಿಮ್ಮ ಬೇಲು ಅಂತ ತಂದು ಕೊಡ್ತಾರೆ. ಆ ಬೇಲು ತಂದು ಕೊಟ್ಟ ಮೇಲೆ ಅದ್ರ ಮೇಲುಗಡೆ ಸಂಪೂರ್ಣವಾದಂಥ ನಿಮ್ಮದು ಮಾಹಿತಿ ಇರುತ್ತೆ. ಅದರಲ್ಲಿ 2 ಕಾಲಮ್ ಇದೆ. 2002ಕ್ಕಿಂತ ಅಂದರೆ 2002ರಲ್ಲಿ ನಾವು ಏನಾದರೂ ಮತದಾನ ಮಾಡಿದರೆ ಅದರದ್ದು ಡೀಟೇಲ್ಸ್ ಇಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಇಲ್ಲ ಮಾಡಿಲ್ಲ ನಾವು ಯಾವಾಗ ಅಂತಂದರೆ ಇಲ್ಲಿ ತಂದೆ ಅಥವಾ ತಾಯಿ ಪೋಷಕರು ಇಲ್ಲೇ ಬರೀಬೇಕಾಗ್ತದೆ. ಉದಾಹರಣೆಗಾಗಿ ಈಗ ತಂದೆ ಹೆಸರು, ಈಗ ನನ್ನ ಮಗಳಿದ್ದು ಸ್ವಾತಿ ಅಂತ ಹೇಳಿ ತಂದೆ ಹೆಸರು ಪ್ರಹ್ಲಾದ್ ಅಂತ ಬರೀಬೇಕು. ಆಮೇಲೆ ಅವರು ನಮ್ಮದು ಮತದಾರ ಚೀಟಿ ಬರೀಬೇಕು. ಅದಾದಮೇಲೆ ಸಂಬಂಧಿಕ ಹೆಸರು ಅಂತಂದರೆ ನಮ್ಮ ತಂದೆ ಅಂದರೆ ವಿಠ್ಠಲರಾವ್ ಅಂತ ಬರೀಬೇಕು. ಸಂಬಂಧ ಅಂದರೆ ನನಗೇನು ಇವಳಿಗೇನಾಗಬೇಕು, ನನ್ನ ತಂದೆ ಅಂತ ಹಾಕಬೇಕು. ಯಾವ ಜಿಲ್ಲೆಯಲ್ಲಿ ಹಾಕಿದ್ದು, ನಾನು ಬೆಂಗಳೂರು ಅರ್ಬನಲ್ಲಿ ಹಾಕಿರೋದು. ಆಮೇಲೆ ಯಾವ ರಾಜ್ಯ, ಕರ್ನಾಟಕ ರಾಜ್ಯ. ಆಮೇಲೆ ವಿಧಾನಸಭಾ ಕ್ಷೇತ್ರ ಅಂದಾಗ ನನಗೆ ಎಲ್ಲಂತ ಬರುತ್ತೆ 150 ಅಂತ ಹಾಕಬೇಕು. ಅಲ್ಲಿ ಕೇಳ್ತಾರೆ ವಿಧಾನಸಭಾ ಕ್ಷೇತ್ರ ಯಾವುದು 150 ಆಗಬೇಕು, ಭಾಗ ಸಂಖ್ಯೆ ಯಾವುದು ಅಂತ ಹೇಳ್ತಾರೆ. ನಂದು 250 ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ 590. ಈ ಥರ ಇಷ್ಟೇ ಸಿಂಪಲ್ಲಾಗಿ ಭರ್ತಿ ಮಾಡೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಜನ್ಮ ದಿನಾಂಕ, ನಮ್ಮದು ಮೇಲ್ಗಡೆ ಯಾರು ಇರ್ತದಲ್ಲ ಅವರು ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ತಂದೆ ಹೆಸರು. ಈಗ ಆಲ್ರೆಡಿ ಪ್ರಹ್ಲಾದರಾವ್ ಕುಲಕರ್ಣಿ ಅಂತ ಬರೀದಾರಲ್ಲ, ಮತ್ತು ಇಲ್ಲಿ ತಂದೆ ಹೆಸರು ಪ್ರಹ್ಲಾದ್ ಕುಲಕರ್ಣಿ ಅಂತ ಬರೀಬೇಕು. ಅಥವಾ ಪೋಷಕರಿಗೆ ಪೋಷಕರು ಬೇಕು, ಅವರ ಗುರುತಿನ ಚೀಟಿ ಇಲ್ಲಿ ಬರೀಬೇಕು. ತಾಯಿ ಹೆಸರು ಕೂಡ ಇಲ್ಲಿ ಬರೀಬೇಕು, ಅಂಜನಾದೇವಿ ಅಂತ ಹೇಳಿ ಅವಳು ಗುರುತಿನ ಚೀಟ ಇಲ್ಲಿ ಬರೀಬೇಕು. ಸಂಗಾತಿ ಹೆಸರು ಅಂದರೆ ಇವರು ಮ್ಯಾರೇಜ್ ಆಗಿದ್ದರೆ ಸತ್ಯಪ್ರಮೋದ್, ಮ್ಯಾರೇಜ್ ಆಗಿದ್ದರೆ ಸತ್ಯಪ್ರಮೋದ್ ರಾವ್ ಅಂತ ಹಾಕಬೇಕು. ಅವ್ರನ್ನೂ ಕೂಡ ಒಂದು ವೋಟರ್ ID ನಂಬರಲ್ಲಿ ಹಾಕಬೇಕು. ಇಷ್ಟೇ ಮಾಡಿ ಇದನ್ನು ನಾವು ಬೇಲವರಿಗೆ ವಾಪಸ್ ಕೊಡಬೇಕು. ಇದೇನು ದೊಡ್ಡದು ಅಂತ ಸಮಸ್ಯೆ ಅಂತ ಏನಿಲ್ಲ. ಇದು ಶುದ್ಧೀಕರಣ ಮಾಡಲೇಬೇಕು. ಯಾವಾಗ ನಾವು ಶುದ್ಧೀಕರಣ ಮಾಡ್ತೀವಿ ಅದು ಹೊಸದಾದಂಥ ಒಂದು ಪರಿಷ್ಕೃತವಾದಂತಹ ಹೊಸದಾಗಿ ಒಂದು ಎಲೆಕ್ಟ್ರೋಲ್ ಬರುತ್ತೆ, ಅಂದರೆ ಮತದಾರ ಪಟ್ಟಿ ಬರುತ್ತೆ. ಆ ಪಟ್ಟಿಯಲ್ಲಿ ಎಲ್ಲ ಹೆಸರಿರ್ತದೆ. ಆ ಕಲ್ಲು ಪಟ್ಟಿ ವೆಬ್ಸೈಟಲ್ಲಿ ಹಾಕಿರ್ತಾರೆ. ಅದನ್ನು ಚೆಕ್ ಮಾಡಿ ನನ್ನ ಹೆಸರಿದೆ ಇಲ್ಲ ನೋಡಿಕೊಂಡು ಇದ್ದೇ ಇದ್ದರೆ ಮತ್ತೆ ಹೋಗಿ ಅವರಿಗೆ ಹೇಳಿ ಅದನ್ನು ಹಾಕ್ಸ್ಬೋದು. ಇದಾದಮೇಲೆ ನೀವು ಹೆಸರು ಚೇಂಜ್ ಮಾಡೋದು, ಡೇಟ್ ಚೇಂಜ್ ಮಾಡೋದು ಅಥವಾ ನಿಮ್ಮದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದನ್ನೆಲ್ಲ ಮಾಡ್ಬೋದು. ಸದ್ಯಕ್ಕೆ ಇಷ್ಟು ಫಿಲಪ್ ಮಾಡಿ ನೀವು BLಗೆ ಕೊಡಬೇಕು. ಧನ್ಯವಾದಗಳು.